ಇದೊಂದು 10 ಗುಂಟೆ ಜಾಗ. ನ್ಯಾಷನಲ್ ಹೈವೇಯಿಂದ NH 209 ಈ ಥರ 250 ಮೀಟ್ರು ರೋಡು, ವೆಂಕಟೇಶ್ವರ ರೋಡು. ಈ ರೋಡಿಗೆ ಅಟ್ಯಾಚ್ ಇರುವಂಥ ಈ ಖಾಲಿ ಜಾಗ 10 ಗುಂಟೆ. ಇಲ್ಲೇನು ಬೆಳ್ಕೊಂಡಿದೆಯಲ್ಲ ಗಿಡಗಳು, ಅದು ಅಲ್ಲಿ ಪಕ್ಕದಲ್ಲಿ ಹುಣಸೆ ಮರ ಇದೆಯಲ್ಲ, ಅವರು 10 ಬಸ್ ಅಲ್ಟಿ ಬಸ್ ಮಾಡ್ಕೊಂಡು ಅವ್ರದ್ದು ಬೇಲಿ ಹಾಕ್ಕೊಂಡವ್ರೆ. ಅದ್ರ ಪಕ್ಕದಲ್ಲಿರುವಂಥ ಈ 10 ಗುಂಟೆ ಜಾಗ, ಅಲ್ಲಿ ಪಕ್ಕದಲ್ಲಿ ನೋಡ್ಬೋದು ಅವರು ಕೂಡ ಮನೆಯೆಲ್ಲ ಕಟ್ಕೊಂಡು ಈ ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದಾರೆ. ಇದು ಖಾಲಿ ಜಾಗ. ಸೊ ಇದೇನು ಕಾಣಿಸ್ತಾ ಇದೆ, ಇದು ಎಳ್ಳು ಚೆಲ್ಲಿದಾರಲ್ಲ, ಇದಿಲ್ಲ, ಇದ್ರ ಪಕ್ಕದ್ದು. ಇದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಈ ಥರ ನ್ಯಾಷನಲ್ ಹೈವೇಯಿಂದ 250 ಮೀಟ್ರು 10 ಗುಂಟೆ ಖಾಲಿ ಜಾಗ, ರೆಕ್ಟಾಂಗಲ್ ಬರುತ್ತೆ. ಇಲ್ಲೇನು ಕಳೆಗಳು ಬೆಳ್ಕೊಂಡಿದೆಯಲ್ಲ, ಇದೇ ಜಾಗ. ಸೊ ಈ ವರ್ಷ ಯಾವನ್ನೂ ವ್ಯವಸಾಯ ಮಾಡಿಲ್ಲ, ಹಂಗಾಗಿ ಮಳೆಗಾಲ ಆಯ್ತಲ್ಲ, ಸ್ವಲ್ಪ ಕಳೆಗಳು ಬೆಳ್ಕೊಂಡಿದೆ. ಬ್ಯಾಕ್ ಡ್ರಾಪಲ್ಲಿ ನಿಮಗೆ ಇಲ್ಲಿ ಬಸವನ ಬೆಟ್ಟ ಕಾಣಿಸುತ್ತೆ. ವೆಸ್ಟ್ ಫೇಸಿಂಗ್ ಲ್ಯಾಂಡ್ ಇದು. ನೋಡಿ, ನೀರಾವರಿಗೆ ಏನಿಲ್ಲ, ವರ್ಷ ಪೂರ್ತಿ ನೀರಾವರಿ. ಈ ಪಕ್ಕದಲ್ಲಿ ನೋಡ್ಬೋದು ತೋಟಗಳಲ್ಲಿ ಯಾವ ಥರ ಡೆವಲಪ್ ಆಗಿದೆ ಅಂತೇಳಿ. ಇಲ್ಲಿ ಸಣ್ಣ ಫಾರ್ಮ್ ಹೌಸ್ ಮಾಡ್ಕೊತೀನಿ ಅಂತ ವಾಸ ಮಾಡ್ತೀನಿ ಅವ್ರಿಗೂ ಕೂಡ 7 ವರ್ಷದ ಜಾಗ ಇದು. ಈ ಥರ 20 ಅಡಿ ರೋಡು, 250 ಮೀಟ್ರು. ಇಲ್ಲೇ ಪಕ್ಕದಲ್ಲೂ ಕೂಡ ಮನೆ ಇದೆ. ಇದು ಅಲ್ಗೂರು ಹೋಬಳಿ ಬರುತ್ತೆ. ಬೆಂಗಳೂರಿಂದ ನಿಮಗೆ 85 ಕಿಲೋಮೀಟ್ರು ಈ ಜಾಗಕ್ಕೆ, ಬೆಂಗಳೂರು ಸೆಂಟ್ರಲ್ಲಿಂದ. ಸಣ್ಣ ಪೀಸು ಫಾರ್ಮ್ ಬೇಕು ಅನ್ನೋರಿಗೆ 7 ವರ್ಷದ ಜಾಗ. ನೋಡ್ಬೋದು ನೀರಾವರಿ ಹೆಂಗಿದೆ ಅಂದರೆ, ಪಕ್ಕದಲ್ಲಿ ತೋಟಗಳೆಲ್ಲ ಮಾಡ್ಕೊಂಡಿದ್ದಾರೆ. ಇದು ಸರ್ಕಾರಿ ನಕಾಶೆ ರೋಡ್. ಇದು ಈ ರೋಡ್ಗಿರುವಂಥ ಈ 10 ಗುಂಟೆ ಜಾಗ ಮಳವಳ್ಳಿ ತಾಲೂಕು, ಅಲ್ಗೂರು ಹೋಬಳಿ. ಇದು ಕೂಡ ಉತ್ತರ ಕೆಂಪು ಮಣ್ಣಿದು. ಇಲ್ಲಿ ನೋಡ್ಬೋದು ಸಾಯಿಲ್ ಮಣ್ಣು ಕಂಡೀಷನ್ ಯಾವ ಥರ ಇದೆ ಅಂತೇಳಿ. ಈ 10 ಗುಂಟೆ ಜಾಗ ನೋಡಿ. ಹಿಂದೆಗಡೆ ಲ್ಯಾಂಡು ಬೇರೆಯವ್ರ ಪೀಸ್ ಇದೆ, ಇದರಿಂದ ಹಿಂದೆ ಅವರು ಉಳುಮೆ ಮಾಡಿದ್ದಾರೆ. ಒಳ್ಳೆ ನೀರಾವರಿ ಬೆಲ್ಟು, ಏನಿಲ್ಲ, ಎಲೆಕ್ಟ್ರಿಕ್ ಕನೆಕ್ಷನ್ನು, ಒಂದು ಕಂಬ ಹಾಕ್ಸ್ಕೊಬೇಕು. ಅಲ್ಲಿ ಪಕ್ಕದ ಲ್ಯಾಂಡಲ್ಲಿ ಐತೆ. ಸೊ ಇದನ್ನು ಉತ್ತರೆ ಇದೇ ಥರ ಈ ಲ್ಯಾಂಡ್ ಏನು ಕಾಣಿಸ್ತಾ ಇದೆಯಲ್ಲ, ಈ ಥರ ಇದು ಕೂಡ ಕಾಣಿಸುತ್ತೆ. ಸೊ ಇದು ಫ್ರಂಟಲ್ಲಿರುವಂಥ 10 ಗುಂಟೆ ನ್ಯಾಷನಲ್ ಹೈವೇಯಿಂದ 250 ಮೀಟ್ರು. ಸೊ ಇದು 20 ಗುಂಟೆ ಈ ಥರ ರೋಡ್ ಇದೆಯಲ್ಲ, ಜಸ್ಟ್ ಅಲ್ಲಿ ತೆಂಗಿನ ಮರದಿಂದ ಹಿಂದೆ ಕಾಣಿಸ್ತಿರೋದು ಹೈವೇ 250 ಮೀಟ್ರು. ಯಾವ್ದಾದ್ರು ವೆಹಿಕಲ್ ಮೂವ್ಮೆಂಟ್ ಆದರೆ ಗೊತ್ತಾಗುತ್ತೆ. ನೋಡಿ, ಅಲ್ಲಿ ವೆಹಿಕಲ್ ಮೂವ್ಮೆಂಟ್ ಆಗ್ತದೆ ನೋಡಿ, ಕಾರುಗಳು. ಅದೇ ಹೈವೇ. ಈ ರೋಡ್ ಅಟ್ಯಾಚಿರುವಂಥ 10 ಗುಂಟೆ ಜನರಲ್ ಕೆಟಗರಿ, ಗೌಡ್ರ ಪ್ರಾಪರ್ಟಿ. ಯಾವುದೇ ಲೀಗಲ್ ಇಶ್ಯೂಸ್ ಇಲ್ಲ. ನೋಡಿ, ಸುತ್ತಮುತ್ತ ನೋಡ್ಬೋದು ಇದೆಲ್ಲ ನೀರಾವರಿ ಬೆಲ್ಟು. ಇಲ್ಲಿಂದ ಸಿಂಶಾ ನದಿ ನಿಮಗೆ 1 ಕಿಲೋಮೀಟರ್ ರೇಡಿಯಸ್ ಇದೆ. ಉದ್ದಕ್ಕೂ ಬರೋ ದಾರಿನಲ್ಲಿ ಬೇರೆಯವರು ಇಲ್ಲಿ 3-4 ಫಾರ್ಮ್ ಹೌಸ್ ಇದೆ. ಸೇಫ್ಟಿಗೆ ಏನು ತಲೆ ಕೆಡಿಸ್ಕೊಳ್ಳಂಗಿಲ್ಲ. ಇದು ಈ ಥರ 20 ಅಡಿ ಚಾನಲ್ ರೋಡು. ನೋಡಿ, ಬರೋ ದಾರಿನಲ್ಲಿ ಇಲ್ಲೂ ರೈತರು ಉಳಿ ಮನೆ ಮಾಡಿಕೊಂಡು ನೋಡಿ, ಜಸ್ಟ್ 1 ನಿಮಿಷದಿಂದ ಲ್ಯಾಂಡ್ಗೆ ಇಲ್ಲಿ ರೀಚ್ ಆಗಿದ್ದೀವಿ.
ಈ ಕಡೆ ಬಲಗಡೆ ಈ ಕಡೆ ಹೋದ್ರೆ ಮಳವಳ್ಳಿ, ಈ ಕಡೆ ಹೋದ್ರೆ ಕನಕಪುರ. ಈ ನ್ಯಾಷನಲ್ ಹೈವೇನ 250 ಮೀಟರ್ ಹೊಡ್ಕೊಂಡೆ 250 ಆಗಲ್ಲ, ಅಷ್ಟು ಒಳಗಡೆನೇ ಆಗುತ್ತೆ.